ಬ್ಯಾಚುಲರ್ ಲೈಫ್ಗೆ ಗುಡ್ ಬೈ ಹೇಳಿ ಗೃಹಸ್ಥಾಶ್ರಮಕ್ಕೆ ಕಾಲಿಟ್ಟಿರ್ತಕ್ಕಂಥ ಕನ್ನಡ ಚಿತ್ರರಂಗದ ಚಾಕ್ಲೇಟ್ ಹೀರೋ ಸಚಿನ್ ಅವರು ನನ್ನ ಜೊತೆ ಇದ್ದಾರೆ. ಅವರ ದಂಪತಿ ಆಕಾಂಕ್ಷಾ ಕೂಡ ನನ್ನ ಜೊತೆ ಇದ್ದಾರೆ. ಸೊ ಅವರ ಮ್ಯಾರೇಜ್ ಲೈಫ್ ಬಗ್ಗೆ ಏನು ಹೇಳ್ತಾರೆ ಇವತ್ತು ಅದ್ದೂರಿಯಾಗಿ ಅರತಕ್ಷತೆ ಕಾರ್ಯಕ್ರಮ ನಡೀತಾ ಇದೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಸರ್. ಹಲೋ. ಮದುವೆ ಆಗಿ ಹೆಚ್ಚು ಕಡಿಮೆ 1 ತಿಂಗಳಾಗ್ತಾ ಬಂತು. ಸೊ ರಿಸೆಪ್ಷನ್ ಲೇಟ್ ಆಗ್ತಿದೆ. ಫಸ್ಟ್ ರೀಸನ್ ಎಲೆಕ್ಷನ್ಸ್ ಇತ್ತಲ್ಲ, ಸೊ ಎಲೆಕ್ಷನ್ ಪ್ರೋಟೋಕಾಲ್ ಟೈಮಲ್ಲಿ ಜಾಸ್ತಿ ಜನ ಇನ್ವೈಟ್ ಮಾಡಂಗಿರಲಿಲ್ಲ. ಸೊ ಅದರಿಂದ ರಿಸೆಪ್ಷನ್ ಲೇಟ್ ಆಗಿ ಇಟ್ಕೊಂಡ್ವಿ ಅಷ್ಟೇ. ಎಲ್ಲರೂ ಕೂಡ ಬೆಂಗಳೂರು ವಾಯ್ಸ್ ಸಿನಿಮಾ ನೋಡಿದ್ಮೇಲೆ, ಹ್ಯಾಪಿ ಬರ್ಡೇ ಸಿನಿಮಾ ನೋಡಿದ್ಮೇಲೆ ನಿಮ್ಗೆಲ್ರಿಗೂ ಕ್ಲೀನ್ ಬೋಲ್ಡ್ ಆಗಿದ್ರು ಎಲ್ಲ ಹುಡುಗಿರು. ಸೊ ಎಲ್ಲರೂ ಹಾರ್ಟ್ ಬ್ರೇಕ್ ಮಾಡಿದಿರಾ ಆಕಾಂಕ್ಷಾ ಕೈ ಹಿಡಿದು, ಅದಕ್ಕೆ ಏನು ಹೇಳ್ತೀರಾ? ಸಿನಿಮಾ ಬೇರೆ, ನಿಜ ಜೀವನ ಬೇರೆ ಅಲ್ಲ. ಸೊ ಫ್ಯಾನ್ಸಿಗೋಸ್ಕರ ಯಾವಾಗಲೂ ಇದ್ದೇ ಇರ್ತೀವಿ. ಕೆಲಸದಲ್ಲಿ ಆ ಪ್ರೀತಿನ ತೋರ್ಸೋಕೆ ಇಷ್ಟಪಡ್ತೀನಿ. ಗ್ಯಾರಂಟಿ ನ್ಯೂಸ್ ಚಾನೆಲ್ ಜೊತೆ ಫಸ್ಟ್ ಟೈಮ್ ಮಾತಾಡ್ತಿದ್ದೀರಿ. ಆಕಾಂಕ್ಷಾನ ನೀವೇ ಪರಿಚಯ ಮಾಡಿಕೊಡಿ, ಹೆಂಗೆ ಭೇಟಿ ಆಯಿತು, ಮದುವೆ ಹಿಂಗೆ ಏನು ಅಂತ. ಅರೇಂಜ್ ಮ್ಯಾರೇಜ್ ಪ್ರಪೋಸಲ್ ಬಂದಿದ್ದು ಫ್ಯಾಮಿಲಿ ಫ್ರೆಂಡ್ಸಿಂದ. ಸೊ ಅದಾಯಿತು. ಆಕಾಂಕ್ಷಾ ಅವರು ಆಕ್ಟ್ರೆಸ್, ಅವ್ರದ್ದೊಂದು ಫಿಲಮ್ ರೆಡಿ ಇದೆ, ರಿಲೀಸಿಗೆ ರೆಡಿ ಇದೆ, ಚುಕ್ಕಿಯ ಮುಗುತಿ ಅಂತ. ನೆಕ್ಸ್ಟ್ ರಿಲೀಸ್ ಆಗುತ್ತೆ. ಅವರು ಜ್ಯುವೆಲ್ರಿ ಮತ್ತು ಸ್ಯಾರಿ ಮಾಡಲಿಂಗಲ್ಲಿ ತುಂಬ ಫೇಮಸ್ ಇದ್ದಾರೆ. ಭಾಳಷ್ಟು ಸೌತ್ ಇಂಡಿಯಲ್ಲಿ ಎಲ್ಲ ಕಡೆ ಟ್ರಾವೆಲ್ ಮಾಡಿದೆ ಅವ್ರ ಮಾಡಲಿಂಗ್ ಪಿಕ್ಚರ್ಸು. ಸೊ ಇನ್ನು ಮುಂದೆ ಕಂಟಿನ್ಯೂ ಮಾಡ್ತಾರೆ. ಅವರು ಮಾಡಲಿಂಗ್ ಫೀಲ್ಡಲ್ಲಿ ಮತ್ತು ಮೀಡಿಯಾ ಫೀಲ್ಡ್ ಅಂದರೆ ಸಿನಿಮಾ ಫೀಲ್ಡಲ್ಲಿ ಇದ್ದಾರೆ ಅನ್ನೋ ಕಾರಣಕ್ಕೆ ಅವ್ರನ್ನ ಅಂದರೆ ಪ್ರಿಫರ್ ಮಾಡಿದ್ದ ಅಥವಾ ಹೆಂಗೆ ಅಂತ? ಹಾಗೇನಿಲ್ಲ, ಅದು ವೈಬ್ ಬ್ಯಾಚ್ ಆಯಿತು. ಸೊ ಇವತ್ತಿನ ಕಾಲದಲ್ಲಿ ನಿಮ್ಗೊಂದು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರ್ಬೇಕು ಮದುವೆ ಅನ್ನೋದು. ಸೊ ಮೇನ್ ಅದೇ ಅಲ್ಲ. ಸೊ ನಮ್ಮಿಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಫಸ್ಟ್ ಡೇ ಇಂದ ಮೀಟ್ ಆದಾಗ ಅದೊಂದು ಅಂಡರ್ಸ್ಟ್ಯಾಂಡಿಂಗ್ ನೀಟಾಗಿ ಬಿಲ್ಡ್ ಆಯಿತು. ಸೊ ಅದರಿಂದ ದೊಡ್ಡವರೆಲ್ಲ ಪರ್ಮಿಷನ್ ಕೊಟ್ಟು ಮದುವೆ ಆಯಿತು. ಆಕಾಂಕ್ಷಾ ಅವ್ರನ್ನ ಮೊದಲ ಭೇಟಿ ಮಾಡಿದ್ದು ಎಲ್ಲಿ, ಅವ್ರನ್ನ ಕೈ ಹಿಡಿದಿದ್ದು ಮತ್ತೆ ನಿಮ್ಮ ಜೀವನಕ್ಕೆ ಅವರ ಎಂಟ್ರಿ ಆಗಿರೋದು ಎಷ್ಟು ಖುಷಿ ಇದೆ? ಅವ್ರ ಮನೆಯಲ್ಲೇ ಭೇಟಿ ಮಾಡಿದ್ದು. ಸೊ ಅದೇ ಅರೇಂಜ್ ಮ್ಯಾರೇಜ್ ರಿಚುವಲ್ಸ್ ಗೊತ್ತಲ್ಲ ನಿಮಗೆ. ಸೊ ಗಂಡಿನ ಕಡೆಯವ್ರ ಮನೆಗೆ ಹೋಗ್ಬಿಟ್ಟು ಮೀಟ್ ಮಾಡಿ ಆ ರೀತಿ ನಡೆದಿದ್ದು. ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಆಕಾಂಕ್ಷಾ ಎಲ್ಲಿಯವರು, ಯಾವ ಊರಿನವರು, ಅವ್ರ ಬ್ಯಾಕ್ಗ್ರೌಂಡ್ ಏನು ಅಂತ. ಬ್ಯಾಕ್ಗ್ರೌಂಡ್ ಹೇಳಿದ್ರಿ, ಅವ್ರು ಎಲ್ಲಿಯವರು ಅಂತ ಪರಿಚಯ ಮಾಡ್ಕೊಡೋದಾದ್ರೆ? ಅವರು ಮಲೆನಾಡು ಕಡೆ ಪಟ್ಟಮಕ್ಕಿ ಅಂತ ತೀರ್ಥಹಳ್ಳಿ ಪಕ್ಕದವರು. ಸೊ ಅವ್ರು ಇರೋದು ಇಲ್ಲೇ ಬೆಂಗಳೂರಲ್ಲಿ, ಅವ್ರ ಬೇಸ್ ಎಲ್ಲ ಅಲ್ಲಿಂದ ಇಲ್ಲಿ ಬಂದು ಅವರು ಚಿಕ್ಕ ವಯಸ್ಸಲ್ಲೇ ಶಿಫ್ಟ್ ಆಗಿದ್ದಾರೆ. ಸೊ ಎಜುಕೇಷನ್ ಎಲ್ಲ ಇಲ್ಲೇ ಮಾಡಿದ್ದು, ಮೌಂಟ್ಸಲ್ಲಿ ಕಾಲೇಜ್ ಮಾಡಿದವರು. ಸೊ ಅದಾದ್ಮೇಲೆ ಮಾಡಲಿಂಗ್ ಶುರು ಮಾಡಿ ಅವ್ರ ಕರಿಯರ್ ಆಗಿ ಟೇಕ್ ಆಫ್ ಆಯಿತು. ಇವತ್ತು ಅದ್ದೂರಿಯಾಗಿ ರಿಸೆಪ್ಷನ್ ನಡೀತಾ ಇದೆ, ಯಾರೆಲ್ಲ ಬರ್ಬೋದು ಅಂತ? ಇಂಡಸ್ಟ್ರಿ ಫ್ರೆಂಡ್ಸ್ ಆಗ್ಬೋದು, ಅಪ್ಪನೆಲ್ಲ ಫ್ರೆಂಡ್ಸ್, ರಾಜಕೀಯದ ಎಲ್ಲ ಗಣ್ಯರು, ಹಾಗೆ ನಮ್ಮ ತಾಲೂಕು ಮಂಡ್ಯ ಡಿಸ್ಟ್ರಿಕ್ಟ್ ಎಲ್ಲ ಕಡೆಯಿಂದ ಬರ್ತಾ ಇದ್ದಾರೆ. ನಮ್ಮ ನಾಗಮಂಗಲದವರು ಎಸ್ಪೆಷಲಿ ಎಲ್ಲರೂ ಬರ್ತಾ ಇದ್ದಾರೆ. ಆಸ್ ಎ ಸಿನಿಮಾ ರಿಪೋರ್ಟರ್ ಆಗಿ ನಿಮ್ಮ ಸಿನಿಮಾಗಳನ್ನ ಮಿಸ್ ಮಾಡ್ಕೊಳ್ತಿದ್ವಿ. ಸಚಿನ್ ಅವರ ಒಲವು ಸಿನಿಮಾನ ರಾಜಕೀಯನ ಅಂತ? ಎರಡೂ ಇರುತ್ತೆ. ಸಿನಿಮಾನು ಆದಷ್ಟು ಬೇಗ ಬರ್ತೀನಿ ವಾಪಸ್. ಇದು ಸಚಿನ್ ಸರ್ ಮಾತು. ಪಕ್ಕದಲ್ಲಿ ಮುದ್ದು ಬೊಂಬೆ ಆಕಾಂಕ್ಷಾ ಇದ್ದಾರೆ, ಸಚಿನ್ ಅವ್ರನ್ನ ಕೈ ಹಿಡಿದಿರುವಂತ ಬೆಡಗಿ. ಅವ್ರು ಏನ್ ಹೇಳ್ತಾರೆ ಕೇಳ್ತಾ ಹೋಗೋಣ. ಹಾಯ್ ಆಕಾಂಕ್ಷಾ. ಹಾಯ್. ಸಚಿನ್ ಅವರ ಬಾಳಲ್ಲಿ ನೀವು ಬಂದಿರೋದು, ಸೊ ಏನ್ ಹೇಳ್ತೀರಾ? ತುಂಬ ಖುಷಿ ಇದೆ, ಇಂಥ ಒಂದು ಒಳ್ಳೆ ಫ್ಯಾಮಿಲಿಗೆ ಸೊಸೆಯಾಗಿ ಬಂದಿರೋದು. ಈಸ್ ಅ ವೆರಿ ನೈಸ್ ಪರ್ಸನ್. ತುಂಬ ಖುಷಿ ಆಗುತ್ತೆ. ಇವತ್ತು ಅದ್ದೂರಿಯಾಗಿ ರಿಸೆಪ್ಷನ್ ನಡೀತಾ ಇದೆ. ಸೊ ಯಾರೆಲ್ಲ ಬರೋ ನಿರೀಕ್ಷೆ ಇದೆ? ನಿಮ್ಮ ಫ್ರೆಂಡ್ಸ್ ಎಲ್ಲ? ನಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಅವರೆಲ್ಲ ಬರ್ತಾರೆ. ಆಕಾಂಕ್ಷಾ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಎಲ್ಲರೂ ಕೂಡ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರ್ತಾರೆ. ಸಚಿನ್ ಸರ್ ಫ್ಯಾನ್ಸು, ಎಸ್ಪೆಷಲಿ ಫೀಮೇಲ್ ಫ್ಯಾನ್ಸು. ಸೊ ನೀವೇ ಪರಿಚಯ ಮಾಡ್ಕೊಡೋದು ಅದನ್ನ ನೀವು ಅವ್ರನ್ನ ಕೇಳಬೇಕು. ಸಚಿನ್ ಅವರಲ್ಲಿ ಯಾವ ಕ್ವಾಲಿಟೀಸ್ ನಿಮ್ಗೆ ಇಷ್ಟ ಆಯಿತು? ಸೊ ಮನೆಯವ್ರು ನೋಡಿರೋ ಹುಡುಗ, ಸೊ ಹೆಂಗೆ ಒಪ್ಕೊಂಡ್ರಿ? ಮಾಡ್ಲಿಂಗ್ ಫೀಲ್ಡಲ್ಲಿ ಇದ್ದವರು, ಸೊ ಸಿನಿಮಾ ಫೀಲ್ಡಲ್ಲಿ ಇದ್ದವರು, ಸಚಿನ್ ಅವ್ರನ್ನ ಅಕ್ಸೆಪ್ಟ್ ಮಾಡೋದಕ್ಕೆ ರೀಸನ್ ಏನು ಅಂತ? ಈಸ್ ಅ ವೆರಿ ಸ್ವೀಟ್ ಪರ್ಸನ್, ವೆರಿ ಕೇರಿಂಗ್, ವೆರಿ ಲವಿಂಗ್. ಅವರು ಹೀರೋ ಆಗಿ ಬಿಗ್ ಸ್ಕ್ರೀನಲ್ಲೆಲ್ಲ ಮಿಂಚಿದ್ದಾರೆ. ಸೊ ನಿಮ್ಮ ಮೊದಲ ಸಿನಿಮಾ ರಿಲೀಸ್ಗೆ ರೆಡಿ ಇದೆ ಅಂತ ಅವರೇ ಹೇಳ್ತಾ ಇದ್ರು. ಎಷ್ಟು ಖುಷಿ ಇದೆ ಬಿಗ್ ಸ್ಕ್ರೀನಲ್ಲಿ ಮೆರವಣಿಗೆ ಹೊರಡೋದಕ್ಕೆ? ತುಂಬ ಖುಷಿ ಇದೆ. ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು. ಸಚಿನ್ ಸರ್ ತುಂಬಾ ಮಾತಾಡಿದ್ದಾರೆ, ಬಟ್ ಅವರ ವೈಫ್ ಅಂದ್ರೆ ಅವರ ಬದುಕಲ್ಲಿ ಬಂದಿರತಕ್ಕಂಥ ಆಕಾಂಕ್ಷಾ ಸಿಂಪಲ್ ಆಗಿ ಮಾತಾಡಿದ್ರು ಕೂಡ ಅಂದ್ರೆ ಒನ್ ವರ್ಡ್ ಆನ್ಸರು. ಇಟ್ಸ್ ಓಕೆ. ನವ ಜೋಡಿಗಳಿಗೆ ಹೊಸ ಬಾಳಿನ ಹೊಸಲಲ್ಲಿ ನಿಂತಿರ್ತಕ್ಕಂಥ ಸಚಿನ್ ಮತ್ತು ಆಕಾಂಕ್ಷಾ ದಾಂಪತ್ಯಕ್ಕೆ ಒಳ್ಳೇದಾಗ್ಲಿ. ಸೊ ಆದಷ್ಟು ಬೇಗ ಸಚಿನ್ ಅವರು ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿ ಅವರ ಪತ್ನಿ ಕೂಡ ಸಿನಿಮಾ ಇಂಡಸ್ಟ್ರಿಗೆ ಗ್ರ್ಯಾಂಡ್ ಎಂಟ್ರಿ ಕೊಡ್ತಿದ್ದಾರೆ. ಆ ಇಬ್ಬರಿಗೂ ಕೂಡ ಆ ಜೋಡಿಗೆ ಶುಭ ಆಗಲಿ ಅಂತ ಹಾರೈಸ್ತಾ ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪಂಪಾಪತಿ ಜೊತೆ ವಿಶಾಲಾಕ್ಷಿ, ಗ್ಯಾರಂಟಿ ನ್ಯೂಸ್. ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.